ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಇಡೀ ವಿಡಿಯೋದಲ್ಲಿ ಮಾನ್ಸೂನ್ ಬಗ್ಗೆ ಮಾತಾಡೋಣ. ಮಾನ್ಸೂನ್ ಅಲ್ಲಿ ನೆನಪಾಗೋದು ಅಂದ್ರೆ ಟೀ, ಕಾಫಿ, ಬೋಂಡಾ, ಹಾಗೆ ಸುಮ್ಮನೆ ಮಲ್ಕೊಳ್ಳೋದು, ಇಲ್ಲ ಅಂದ್ರೆ ಮಳೆ ಬರ್ತಿರ್ಬೇಕಾದ್ರೆ ಒಂದು ಒಳ್ಳೆ ಮೆಲೋಡಿ ಸಾಂಗ್ ಕೇಳ್ಕೊಂಡು ಆರಾಮ್ಸೆ ಇರೋದು ಅಲ್ವಾ? ಇದೆಲ್ಲ ನೆನಪಾಗತ್ತಲ್ವಾ? ಬ್ಯಾಕ್ ಟು ರಿಯಾಲಿಟಿ. ರಿಯಾಲಿಟಿ ಏನ್ ಗೊತ್ತಾ? ಮಾನ್ಸೂನ್ ಅಂದ್ರೆ ಸ್ಕಿನ್, ಹೇರ್, ಫ್ರಿಜಿ, ಸ್ಕ್ಯಾಲ್ಪ್, ಆಮೇಲೆ ಇಚಿನೆಸ್. ಅಬ್ಬಾ ದೇವ್ರೆ, ಇವತ್ತಿನ ಇದೇ ತರದ ಪ್ರಾಬ್ಲಮ್ಸ್ ಗಳಿಗೆ ಕೆಲವೊಂದು ಹ್ಯಾಕ್ಸ್ ಗಳನ್ನ ನಾನು ಹೇಳ್ಕೊಡೋದಕ್ಕೆ ಇವತ್ತು ನಾನು ನಿಮ್ ಮುಂದೆ ಬಂದಿದ್ದೀನಿ. ಇವತ್ತು ನಾನು ನಿಮ್ಗೋಸ್ಕರ ತಂದಿರೋದು ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಬರೋಬ್ಬರಿ ಒಂದು 20 ಹ್ಯಾಕ್ಸ್ ಅಂತಾನೆ ಹೇಳ್ಬೋದು. ವಿಚ್ ವಿಲ್ ನಾಟ್ ಓನ್ಲಿ ಸೇವ್ ಯುವರ್ ಹೇರ್, ಸ್ಕಿನ್, ಬಾಡಿ, ಬರೀ ಇಷ್ಟೇ ಅಲ್ಲ, ನಿಮ್ ಮನಿ ಆಲ್ಸೋ. ಈಗ ನಂಬರ್ 1 ಹ್ಯಾಕ್ ಅಂದ್ರೆ ಹೇರ್ ಕೇರ್ ಇಂದ ಸ್ಟಾರ್ಟ್ ಮಾಡೋಣ. ಈ ಟೈಮ್ ಅಲ್ಲಿ ಯಾವಾಗ್ಲೂ ನಾವು ಓವರ್ ಆಯಿಲಿಂಗ್ ಮಾಡ್ಲೇಬಾರ್ದು. ಯಾಕಂದ್ರೆ ಆಯಿಲಿಂಗ್ ಮತ್ತೆ ಈ ತರ ಮಳೆ ನೀರು ಎಲ್ಲ ಸೇರಿ ಡ್ಯಾಂಡ್ರಫ್ ಕಾಸ್ ಆಗುತ್ತೆ. ಸೊ ಓವರ್ ಆಯಿಲಿಂಗ್ ಅಂತೂ ಮಾಡ್ಲೇಬಾರ್ದು. ನಾನಂತೂ ಹೇಳ್ತಾ ಇಲ್ಲ ಆಯಿಲಿಂಗ್ ಮಾಡ್ಲೇಬೇಡಿ ಅಂತ. ಆದ್ರೆ ವೀಕಲ್ಲಿ 1 ಟೈಮ್ ಇಲ್ಲ 2 ಟೈಮ್ ಆಯಿಲಿಂಗ್ ಸಾಕು ಅನ್ಸುತ್ತೆ. 2 ಟೈಮ್ಸ್ ಕೂಡ ಜಾಸ್ತಿನೇ ಆಗುತ್ತೆ ಬಿಕಾಸ್ ಆಫ್ ಡ್ಯಾಂಡ್ರಫ್ ಇನ್ಫೆಕ್ಷನ್. ಅದಕ್ಕೆ ಒಂದ್ಸತಿ ಆಯಿಲಿಂಗ್ ಮಾಡಿ ಸಾಕು. ಓಕೆ, ಇನ್ ಕಮ್ ಟು ಹೇರ್ ವಾಶ್ ಅಂತ ಹೇಳಿದ್ರೆ ಇದು ಕೂಡ ವೀಕಲ್ಲಿ 1 ಟೈಮ್ ಮಾಡಿದ್ರೆ ಸಾಕು ಅನ್ಸುತ್ತೆ. ಯಾಕಂದ್ರೆ ಹೇರ್ ವಾಶ್ ನಾವು ಜಾಸ್ತಿ ಮಾಡಿದ್ರೆ ಕೂದಲು ಸರಿಯಾಗಿ ಒಣಗೋದಿಲ್ಲ. ಅದು ಅಲ್ಲದೆ ನಾವು ರಿಬ್ಬನ್ ಹಾಕಿ ಎಗ್ ಬೇಕಾಗಿ ಕಟ್ಕೊಂಡು ನಾವು ಹೊರಗಡೆ ಹೋಗ್ಬೇಕಾದ್ರೆ ಅದು ಕೂಡ ಹೇರ್ ಫಾಲಿಗೆ ಕಾರಣ ಆಗುತ್ತೆ. ಸೊ ವೀಕಲ್ಲಿ ಒಂದ್ಸತಿ ಹೇರ್ ವಾಶ್ ಮಾಡಿ ಸಾಕನ್ಸುತ್ತೆ. ನಮ್ದು ಮೇನ್ ಏಮ್ ಆಗಿರುತ್ತೆ ನಮ್ ಹೇರ್ ಏನು ಚೂರು ಡ್ರೈ ಆಗಿರ್ಬಾರ್ದು, ಡ್ಯಾಮೇಜ್ ಆಗಬಾರ್ದು ಅಂತ. ಸೊ ಈ ಟೈಮಲ್ಲಿ ಓವರ್ ವಾಷಿಂಗ್ ಅಲ್ಲೂ ಕೂಡ ನಮಗೆ ಹೇರ್ ಫಾಲ್ ಕೂಡ ಆಗುತ್ತೆ ಅಂಡ್ ಡ್ರೈ ಕೂಡ ಆಗುತ್ತೆ. ಆಮೇಲೆ ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲೇನ್ ನೋಡಿದ್ರು ಕೂದಲು ಹೇರ್ ಫಾಲ್ ಆಗ್ತಾನೆ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಇವಾಗ ನೆಲದಲ್ಲಿ ಆಗ್ಲಿ, ಬಚ್ಚಲಲ್ಲಿ ಹೇರ್ ವಾಶ್ ಮಾಡ್ಬೇಕಾದ್ರೆ ಆಗ್ಲಿ, ಅಡ್ಗೆ ಮನೇಲಾಗ್ಲಿ, ಎಲ್ಲೆಲ್ಲಿ ನೋಡಿದ್ರು ಕೂದಲು ಕಾಣಿಸ್ಕೊಳತ್ತಲ್ವಾ? ಸೊ ಅದನ್ನ ಒಂಚೂರು ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ ಬರ್ಬೇಕು ಅಂದ್ರೆ ನಿಮ್ಮ ಪಿಲೋ ಕವರ್ನ ಯಾವಾಗ್ಲೂ ವಾಶ್ ಮಾಡ್ಕೊಬೇಕಾಗತ್ತೆ. ಅದ್ರಿಂದಲೂ ಕೂಡ ಹೇರ್ ಫಾಲ್ ಆಗುತ್ತೆ. ಯಾಕಂದ್ರೆ ಬ್ಯಾಕ್ಟೀರಿಯಾಸ್ ಎಲ್ಲ ಪಿಲೋ ಕವರ್ ಮೇಲೆ ಇರುತ್ತೆ. ಸೊ ಅಂಡ್ ಆಮೇಲೆ ನೀವು ಪಿಲೋ ಕವರ್ ಇವಾಗ ನೀವೇನಾದ್ರು ಕಾಟನ್ ಇಲ್ಲ ಸಿಂಥೆಟಿಕ್ ಈ ತರ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಕಾಟನ್ ಪಿಲೋ ಕವರ್ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಒಂದ್ ಕೆಲಸ ಮಾಡಿ. ಅದು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಸ್ಯಾಟಿನ್ ಪಿಲೋ ಕವರ್ ಅಂತ ಬರುತ್ತೆ. ಇಲ್ಲ ಬಟ್ಟೆ ತಗೊಂಡು ನೀವು ಕೂಡ ಅದನ್ನ ಸ್ಟಿಚ್ ಮಾಡ್ಕೋಬಹುದು. ಆ ಪಿಲೋ ಕವರ್ನ ಯೂಸ್ ಮಾಡೋದ್ರಿಂದ ಅದು ನಿಮ್ ಹೇರಿಗೂ ಕೂಡ ಒಳ್ಳೇದು, ನಿಮ್ ಸ್ಕಿನ್ಗೂ ಕೂಡ ಒಳ್ಳೇದು. ಅಂಡ್ ಪಿಲೋ ಕವರ್ನ ಯಾವಾಗ್ಲೂ ನಾವು ಪಿಲೋ ಕವರ್ ಮೇಲೆ ಮುಖ ಮಾಡಿ ಮಲ್ಕೊಬಾರ್ದು. ಯಾಕಂದ್ರೆ ಅದರಲ್ಲಿರೋ ಬ್ಯಾಕ್ಟೀರಿಯಾ ನಮ್ಮ ಸ್ಕಿನ್ನಿಗೆ ಬೇಗ ತಾಗ್ಬಿಡತ್ತೆ. ಅಂಡ್ ಅದರಿಂದ ನಮಗೆ ಪಿಂಪಲ್ಸ್, ರ್ಯಾಷಸ್ ಎಲ್ಲ ಕಾಣಿಸ್ಕೊಳ್ಳೋದಕ್ಕೆ ತುಂಬಾ ಈಸಿಯಾಗಿ ನಾವೇ ದಾರಿ ಮಾಡ್ಕೊತಂಗ್ ಆಗ್ಬಿಡುತ್ತೆ. ಸೊ ಯಾವತ್ತು ಮುಖನ ಪಿಲೋ ಕವರ್ ಮೇಲೆ ಇಟ್ಕೊಂಡು ಮಲ್ಕೋಬಾರ್ದು, ಜಸ್ಟ್ ತಲೆ ಮೇಲೆ ಇಟ್ಕೊಂಡು ಮಲ್ಕೊಳ್ಳಿ. ಓಕೆ, ಆದ್ರೂ ನನಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲ ತುಂಬಾ ಫ್ರಿಜಿನೆಸ್ ಕಾಣಿಸ್ಕೊಂತಿದೆ ಅಂತ ಹೇಳಿದ್ರೆ, ಒಂದು ಸಿಂಪಲ್ ರೆಸಿಪಿ ಅಲ್ಲ, ಸಿಂಪಲ್ ಹ್ಯಾಕ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಏನಂದ್ರೆ, ಒಂದು ಸಿಂಪಲ್ ಆಗಿರೋ ಟೀ ಮಾಡ್ಕೊಳ್ಳಿ. ಅದು ಹಾಲಿಲ್ದಲೆ, ಸಕ್ಕರೆ ಇಲ್ದಲೆ. ಜಾಸ್ತಿ ನೀರಿಗೆ ಟೀ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿಟ್ಕೊಳ್ಳಿ. ಆ ನೀರನ್ನ ನೀವು ಸ್ನಾನ ಮಾಡ್ತೀರಲ್ವಾ, ಫೈನಲ್ ಡ್ರಿಂಕ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಆ ತರನೇ ನಾನು ಕೂಡ ಅದೇ ತರನೇ ಯೂಸ್ ಮಾಡೋದು. ಅದು ಎಲ್ಲ ಹೇರ್ ವಾಶ್ ಎಲ್ಲ ಆದ್ಮೇಲೆ ಕಂಡೀಷನರ್ ಆಗ್ಲಿ, ಮಾಸ್ಕ್ ಆಗ್ಲಿ, ಇಲ್ಲ ಶಾಂಪೂ, ಕಂಡೀಷನರ್, ಮಾಸ್ಕ್ ಆಗ್ಲಿ, ಇವೆಲ್ಲ ಮುಗ್ದಾದ್ಮೇಲೆ ಫೈನಲ್ ಡ್ರಿಂಕ್ಸ್ ತರ ಅದೊಂದ್ಸತಿ ಆ ನೀರನ್ನ ನಾವು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ನಾವು ಒಂದ್ಸತಿ ಹೇರ್ ವಾಶ್ ಮಾಡೋದ್ರಿಂದ ನಮಗೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ, ಬಿಸಿ ಹೇರ್ ಕೂಡ ನಿಮಗೆ ಕಮ್ಮಿ ಆಗುತ್ತೆ. ಅಂಡ್ ಶೈನಿ ಅಂಡ್ ಸ್ಮೂತ್ ಹೇರ್ನ ನೀವು ನೋಡ್ಬೋದು. ಇದು ಒಂದು ಸೆಕೆಂಡ್ ವಾಷಿಂಗ್ ನಲ್ಲಿ ಇದ್ರ ರಿಸಲ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಇದನ್ನ ನೀವು ಟ್ರೈ ಮಾಡಿ ಹೇಳಿ ರಿಸಲ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ಹೇಳಿ. ಆಮೇಲೆ ಇನ್ನೊಂದೇನಂದ್ರೆ, ಪರ್ಟಿಕ್ಯುಲರ್ ಆಗಿ ಇದೇ ಟೈಮಲ್ಲಿ ಅನಿಸ್ತಿರತ್ತಲ್ವಾ, ಯಾಕೋ ಹೇರ್ ಫಾಲ್ ಯಾಕೋ ಜಾಸ್ತಿ ಆಗ್ತಾ ಇದೆ ಅಂತ. ಅದು ಎಲ್ಲೆಲ್ಲಿ ನೋಡಿದ್ರು ಕೂದಲು ಕಾಣಿಸ್ಕೊಂತಾನೆ ಇರತ್ತೆ ಅಲ್ವಾ? ಯಾಕೆ ಕಾಣಿಸ್ಕೊಳಲ್ಲ ಹೇಳಿ? ನೀವು ಮಾಡೋ ಕೆಲಸನೇ ನೀವು ಮಾಡೋ ಕೆಲಸಗಳು ಕೂಡ ಅದೇ ತರನೇ ಇರುತ್ತೆ. ಸ್ನಾನ ಮಾಡಿದ ತಕ್ಷಣನೇ ಹೋಗ್ಬಿಟ್ಟು ಅದನ್ನ ಹೇರ್ನ ಡ್ರೈ ಮಾಡ್ಕೊಳ್ಳೋದಿಲ್ಲ, ಏನು ಇಲ್ಲ, ಹಾಗೆ ಒಂದು ರಿಬ್ಬನ್ ಹಾಕಿ ಕಟ್ಕೊಂಡ್ಬಿಡ್ತಾರೆ. ಏನೇ ಕೆಲಸ ಇರ್ಲಿ, ಏನೇ ಇರ್ಲಿ, ಅದೆಲ್ಲಾನು ಆಮೇಲೆ ಫಸ್ಟ್ ಕೂದಲಿರ್ಬೇಕು. ನಿಮಗೆ ಗೊತ್ತು ಹೇರ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಫಸ್ಟ್ ಅದನ್ನ ಡ್ರೈ, ಸ್ವಲ್ಪ ಡ್ರೈ ಆದ್ರೂ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಪೋನಿ ಟೈಲ್ ಏನಾದ್ರು ಹಾಕೊಳ್ಳಿ. ಆಮೇಲೆ ಟೈಟ್ ಪೋನಿ ಟೈಲ್ನ ಅವಾಯ್ಡ್ ಮಾಡಿ. ಅದಾದ್ಮೇಲೆ ಕೂದಲು ಒಣಗಿಸ್ಕೋಬೇಕಾದ್ರೆ ಏನಾದ್ರು ಕಾಟನ್ ಟವಲ್ನ ನೀವು ಯೂಸ್ ಮಾಡ್ತಿದ್ರೆ ಅಂದ್ರೆ, ಅಕಸ್ಮಾತ್ ನಿಮ್ಗೆ ಏನಾದ್ರು ಇನ್ವೆಸ್ಟ್ ಮಾಡಕ್ಕೆ ಅಮೌಂಟ್ ಇದೆ ಅಂತ ಹೇಳಿದ್ರೆ, ಓಕೆ, ಒಂದು ಮೈಕ್ರೋಸಾಫ್ಟ್ ಟವಲ್ನ ನೀವು ಬೈ ಮಾಡ್ಬೋದು. ಇದರಿಂದ ನಿಮ್ ಕೂದಲು ಬೇಗನೂ ಕೂಡ ಒಣಗತ್ತೆ, ಅದು ಬೇಗ ಡ್ರೈ ಕೂಡ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ನೆವರ್ ಎವರ್ ಟೈ ಯುವರ್ ಹೇರ್
ಅಂದ್ರೆ ಒದ್ದೆ ಕೂದಲಲ್ಲಿ ನೀವು ಯಾವುದೇ ಕಾರಣಕ್ಕೂ ಬನ್ ಆಗ್ಲಿ, ಜುಟ್ಟ ಆಗ್ಲಿ, ಜಡೆ ಆಗ್ಲಿ ಯಾವುದು ಕೂಡ ಹಾಕೋಬೇಡಿ. ಅದ್ರಷ್ಟು ನಮ್ಮ ಕೂದಲು ಹೇರ್ ಫಾಲ್ ಆಗೋದು ಅಂದ್ರೆ ಅದ್ರಷ್ಟು ಇನ್ನೇನು ಇಲ್ಲ. ಏನೇ ಕೆಲಸ ಇರಲಿ, ಯಾರೇ ಏನೇ ಹೇಳಿದ್ವಿ, ಫಸ್ಟ್ ಹೇರ್ನ ಡ್ರೈ ಮಾಡ್ಕೊಳ್ಳಿ ಅಂಡ್ ಬನ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಜಡೆ ಹಾಕೊಳ್ಳಿ. ಆಮೇಲೆ ನೈಟ್ ಹೊತ್ತು ಮಲ್ಗೋಕ್ಕೂ ಮುಂಚೆ ಜಡೆ ಹಾಕೊಳ್ಳಿ. ಆಮೇಲೆ ಒದ್ದೆ ಕೂದಲಿರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ತಲೆನ ಬಾಚ್ಕೋಬೇಡಿ, ಅದರಿಂದನೂ ಕೂಡ ತುಂಬಾ ಹೇರ್ ಫಾಲ್ ಆಗುತ್ತೆ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ, ನಾವ್ ಯಾವಾಗ್ಲೂ ಬಾಚ್ಕೋಬೇಕಾದ್ರೆ ಒಂದೇ ಸತಿ ಇಲ್ಲಿಂದ ಬಾಚೋದಲ್ಲ, ಫಸ್ಟ್ ಎಂಡ್ಸಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಮಿಡಲ್ಸಿಗೆ ಬನ್ನಿ, ಆಮೇಲೆ ಇಲ್ಲಿಗೆ ಬನ್ನಿ. ಯಾಕಂದ್ರೆ ಇಲ್ಲೆಲ್ಲ ಗಂಟಾಗಿರತ್ತಲ್ವಾ, ಇಲ್ಲಿಂದನೇ ನಾವು ಬಿಡಿಸ್ಕೊ ಬಂದ್ರೆ ಆಗ್ಲೂ ಕೂಡ ಸ್ವಲ್ಪ ಜಾಸ್ತಿ ಕೂದಲು ಉದ್ರೋದನ್ನ ಅವಾಯ್ಡ್ ಮಾಡ್ಕೋಬಹುದು. ಸೊ ಅದನ್ನ ಕೂಡ ನೀವು ಟ್ರೈ ಮಾಡ್ಬೋದು. ಅಂಡ್ ನೀವೇನಾದ್ರೂ ಮಸಾಜ್ ಮಾಡ್ಕೊಳ್ಳೋದ್ರಲ್ಲಿ ಕಂಫರ್ಟ್ ಇದೆ ಅಂತ ಅನ್ಸಿದ್ರೆ ಒಂದು ಫ್ಯೂ ಡ್ರಾಪ್ಸ್ ಆಯಿಲ್ ನ ನೀವು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಅದರಿಂದ ಬ್ಲಡ್ ಸರ್ಕ್ಯುಲೇಟ್ ಎಲ್ಲ ಚೆನ್ನಾಗಾಗ್ಬಿಟ್ಟು ಸ್ವಲ್ಪ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಅದು ಈ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಟೈಮಲ್ಲಿ ನನಗೆ ಹೇರ್ ಫಾಲ್ ತುಂಬಾ ಆಗ್ತಿದೆ ಅಂತ ಹೇಳೋರು ಈ ಟಿಪ್ಸ್ ನ ಯೂಸ್ ಮಾಡ್ಬೋದು. ಇಲ್ಲ ಹಾಗೇನು ಕೂಡ ಈ ತರ ಎಲ್ಲ ಟಿಪ್ಸ್ ಯೂಸ್ ಮಾಡಿದ್ರೆ ನಿಮ್ಗೆ ಹೇರ್ ಹೆಲ್ದಿ ಆಗಿರೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ನೀವೇನಾದ್ರೂ ಸ್ಟೈಲಿಂಗ್ ಟೂಲ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಂದ್ರೆ ಹೇರ್ ಸ್ಟ್ರೈಟ್ನಿಂಗ್ ಆಗ್ಬೋದು, ಕಲರ್ ಆಗ್ಬೋದು, ಅದು ಈ ಟೈಮಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವೇನಾದ್ರೂ ಇಲ್ಲ ನಾನು ಯೂಸ್ ಮಾಡಲ್ಲ, ನನಗೆ ಕಂಫರ್ಟ್ ಅನ್ನಿಸ್ತಾ ಇಲ್ಲ, ನಾನು ಇವಾಗ ಯಾವ್ದಾದ್ರು ವೆಕೇಶನ್ಗೆ ಹೋಗ್ಬೇಕು, ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕು ಅಂತ ಏನಾದ್ರು ಅನ್ಸಿದ್ರೆ ಅದನ್ನ ಒಂದ್ ಸ್ವಲ್ಪ ಹೇಗೆ ನೀವು ಕ್ಯಾರಿ ಮಾಡ್ಬೇಕು ಅಂದ್ರೆ, ಅದು ಒಂದ್ಸತಿ ಸ್ಟ್ರೈಟ್ ಮಾಡ್ಕೊಂಡ್ರೆ ಅದು ಹಾಗೆ, ಅಂದ್ರೆ ಒಂದ್ಸತಿ ಸ್ಟೈಲಿಂಗ್ ಮಾಡ್ಕೊಂಡ್ರೆ ಅದು ತುಂಬಾ ಹೊತ್ತು ತುಂಬಾ ದಿನ ಅದು ನಡೆಯೋ ಹಾಗೆ ನೀವು ನೋಡ್ಕೋಬೇಕು. ಪದೇ ಪದೇ ಹೇರ್ ವಾಶ್ ಮಾಡೋದು, ಪದೇ ಪದೇ ಸ್ಟೈಲಿಂಗ್ ಮಾಡೋದು, ಇದೆಲ್ಲ ಮಾಡಿದ್ರು ಕೂಡ ಹೇರ್ ತುಂಬಾ ಬೇಗ ಬ್ರೇಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನಾನು ನಿಮ್ಗೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ಲಿ? ಒಬ್ಬೊಬ್ರು ಸ್ಕಿನ್ ಕೇರ್ ಕೂಡ ಮಾಡೋದಿಲ್ಲ, ಅದು ಯಾಕೆ ಮಾಡೋದಿಲ್ಲ ಅಂತಾನೆ ಗೊತ್ತಿಲ್ಲ. ಅದು ಒಬ್ಬೊಬ್ರು ಅನ್ಕೊಂತಾರೆ ಜಸ್ಟ್ ಇವಾಗ ನೈಟ್ ಆಗೋಯ್ತು, ಇವಾಗ ಜಸ್ಟ್ ಫೇಸ್ ವಾಶ್ ಮಾಡ್ಬಿಟ್ಟು ಹಾಗೆ ಮಲ್ಕೊಬಿಟ್ರೆ ಸಾಕು ಅಂತ. ಆದ್ರೆ ನೋ ಬಿಗ್ ನೋ, ನೀವು ಸ್ಕಿನ್ ಕೇರ್ ನ ಮಾಡ್ಲೇಬೇಕಾಗತ್ತೆ. ಅಕಸ್ಮಾತ್ ನೀವೇನಾದ್ರು ಕೇಳಿದ್ರೆ, ಈಗ ನಾನು ಸ್ಕಿನ್ ಕೇರ್ ಮೊದಲು ಮಾಡ್ತಾ ಇದ್ದೆ, ಆದ್ರೆ ಇವಾಗ ಒಂದು ಸ್ವಲ್ಪ ದಿನದಿಂದ ನನಗೆ ಸ್ಕಿನ್ ಕೇರ್ ಮಾಡೋದಕ್ಕೆ ತುಂಬಾ ಬೋರ್ ಆಗ್ತಾ ಇದೆ. ಅದರಿಂದ ಏನಾದ್ರು ನನಗೆ ನನ್ನ ಸ್ಕಿನ್ ಮೊದ್ಲಿನ ತರನೇ ಆಗ್ಬಿಡತ್ತೆ ಅಂತ ನೀವೇನಾದ್ರು ಹೇಳಿದ್ರೆ, ಆಫ್ ಕೋರ್ಸ್ ಯಾರ್, ನಿಮ್ ಸ್ಕಿನ್ ಮೊದ್ಲಿನ ತರ ಆಗೋದ್ರಲ್ಲಿ ಬೇರೆ ಮೊದ್ಲಿನ ತರ ಆಗ್ದಲೇ ಇರೋದಕ್ಕೆ ಏನೋ ತಡೀತಿಲ್ಲ ತಾನೆ, ಆ ತರ ಹಾಗೆ ಆಗತ್ತೆ. ಮತ್ತೆ ನಿಮ್ ಸ್ಕಿನ್ ಕೆಡೋದ್ರಲ್ಲಿ ಕೆಡೋದಿಲ್ಲ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ಸೊ ನೀವು ಸ್ಕಿನ್ ಕೇರ್ ಮಾಡ್ಲೇಬೇಕು. ಜಸ್ಟ್ ನಿಮ್ದು ಮಾಯಶ್ಚರೈಸರ್ ಆಗ್ಲಿ, ಸನ್ಸ್ಕ್ರೀನ್ ಯೂಸ್ ಮಾಡಿ, ಈ ತರದ್ದೆಲ್ಲ ಯೂಸ್ ಮಾಡ್ಲೇಬೇಕು. ಒಂದೊಂದು ಪರ್ಟಿಕ್ಯುಲರ್ ಆಗಿರುತ್ತೆ ಒಂದೊಂದು ಪ್ರಾಡಕ್ಟ್, ಅಂದ್ರೆ ಸನ್ಸ್ಕ್ರೀನ್, ಮಾಯಶ್ಚರೈಸರ್, ಸಿರಮ್, ಇದನ್ನಾದ್ರೂ ನೀವು ಅಪ್ಲೈ ಮಾಡ್ಕೊಳ್ಳೇಬೇಕಾಗತ್ತೆ ನಿಮ್ ಸ್ಕಿನ್ ತುಂಬಾ ಚೆನ್ನಾಗಿ ಕಾಣ್ಬೇಕು ಅಂತ ಹೇಳಿದ್ರೆ. ಇಲ್ಲಾಂದ್ರೆ ಅದು ಕೆಟ್ಟೋಗೋದ್ರಲ್ಲಿ ನೀವೇ ಅದನ್ನ ಕೆಡಿಸ್ತಿದ್ದೀರಾ ಅಂತಾನೆ. ಓಕೆ, ಒಂದು ಹ್ಯಾಕ್ ನ ನೀವು ಯಾವಾಗ್ಲೂ ಮಾಡ್ಬೋದು ಅಂತ ಹೇಳಿದ್ರೆ, ಅದು ಈ ಟೈಮಲ್ಲಿ ಸ್ವಲ್ಪ ಮಾಡೋದಕ್ಕೆ ಕಷ್ಟನೇ ಆಗುತ್ತೆ. ಆದ್ರೂ ಇದೊಂದು ಸ್ವಲ್ಪ ಜಾಸ್ತಿ ಒಂದ್ ಸ್ವಲ್ಪ ಯೂಸ್ ಆಗ್ಬೋದು. ಇದರಿಂದ ನಾನು ಹೇಳ್ತಿರೋ ಹ್ಯಾಕ್ ಏನಂದ್ರೆ ಐಸಿಂಗ್ ಹ್ಯಾಕ್. ಅದೆಲ್ಲ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ಎಲ್ಲಾದ್ರಲ್ಲೂ ನೋಡಿರ್ಬೋದು. ಜಸ್ಟ್ ಒಂದು ಐಸ್ ಕ್ಯೂಬ್ ಗಳನ್ನ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ನಿಮ್ಮ ಫೇಸ್ ನ ಒಂದು 5 ಸತಿ ಅದರಲ್ಲಿ ಡಿಪ್ ಮಾಡಿ ತೆಗ್ದಿಯೋದ್ರಿಂದ ನಿಮ್ಮ ಪೋರ್ಸ್ ಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ನಾನಿಲ್ಲೆಲ್ಲೂ ಹೇಳ್ತಾ ಇಲ್ಲ ನಿಮ್ ಪೋರ್ಸ್ ಫುಲ್ಲು ಕಡಿಮೆನೆ ಆಗ್ಬಿಡತ್ತೆ, ಫುಲ್ ಇನ್ವಿಸಿಬಲ್ ಆಗ್ಬಿಡತ್ತೆ ಅಂತ. ಅದು ಕಡಿಮೆ ಆಗತ್ತೆ. ಇರೋ ಪೋರ್ಸ್ ಎಷ್ಟಿದೆ ಅದು ಸ್ವಲ್ಪ ಸಿಂಕ್ ಆಗ್ತಾ ಬರುತ್ತೆ. ಇದನ್ನ ನೀವು ರೆಗ್ಯುಲರ್ ಆಗಿ ಮಾಡಿ ಆಡ್ ಮಾಡ್ಕೊಳ್ಳಿ. ಇಲ್ಲ ನಾನು ಅದ್ರಲ್ಲಿ ಕಂಫರ್ಟಬಲ್ ಆಗಿಲ್ಲ, ನನಗೆ ತುಂಬಾ ಉಸಿರು ಕಟ್ಟಂಗೆ ಏನಾದ್ರು ಆಗತ್ತೆ ಅಂತ ಹೇಳಿದ್ರೆ, ಆ ತರ ಐಸಿಂಗ್ ಕ್ಯೂಬ್ ನ ಐಸ್ ಮಾಡ್ಕೊಳ್ಳುವಂತ ಕ್ಯೂಬ್ ಇರೋ ಟೂಲ್ಸ್ ಗಳು ಕೂಡ ಸಿಗತ್ತೆ. ಅದ್ರಲ್ಲಿ ಕೂಡ ನೀವು ನೀರು ಹಾಕಿ ಐಸ್ ಮಾಡ್ಕೊಂಡು ಹಾಗೆ ಫೇಸ್ ಮೇಲೆ ರಬ್ ಮಾಡ್ಕೋಬಹುದು. ಇಲ್ಲ ಅದು ಇಲ್ಲ ಅಂತ ಹೇಳಿದ್ರೆ ಐಸ್ ಕ್ಯೂಬ್ ಗಳನ್ನ ಸ್ಟ್ರೈಟ್ ಆಗಿ ಹಿಂದೆ ತಗೊಂಡು ಕೈ ತಗೊಂಡು ಒಂದು ಟಿಶ್ಯೂ ಪೇಪರ್ ಅನ್ನು ಇಟ್ಕೊಂಡು ರಬ್ ಮಾಡ್ಕೊಳ್ಳೋದ್ರಿಂದ ಕೂಡ ಐಸ್ ಪೋರ್ಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ನೀವೇನಾದ್ರೂ ಅಂಡರ್ ಐ ಏರಿಯಾಗೆ ಏನಾದ್ರೂ ಹ್ಯಾಕ್ ಬೇಕು ಅಂತ ಹೇಳಿದ್ರೆ, ಇಲ್ಲ ಪಫಿನೆಸ್ ಇದೆ, ಇಲ್ಲ ಸ್ವಲ್ಪ ಡಾರ್ಕ್ ಸರ್ಕಲ್ ಜಾಸ್ತಿ ಆಗ್ತಿದೆ, ಏನು ಯೂಸ್ ಮಾಡಿದ್ರು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಐ ನೋ ನನಗೂ ಕೂಡ ಅಂಡರ್ ಐ ಇದೆ. ಆದ್ರೆ ನಾನು ಒಂದನ್ನ ಟ್ರೈ ಮಾಡ್ಕೊಂಡ್ ಬರೋದ್ರಿಂದ ನನಗೆ ಒಂದ್ ಸ್ವಲ್ಪ ಮೊದ್ಲಿಗಿಂತ ಸ್ವಲ್ಪ ಕಮ್ಮಿ ಆಗ್ತದೆ ನನ್ನ ಅಂಡರ್ ಐ. ಅಂಡರ್ ಐ ಡಾರ್ಕ್ನೆಸ್ ಸ್ವಲ್ಪ ಕಮ್ಮಿ ಆಗ್ತದೆ. ಇನ್ಸ್ಟೆಂಟ್ ಕಾಫಿ ಪೌಡರ್ಗೆ ಸ್ವಲ್ಪ ಹನಿ ಹಾಕಿ ಒಂದ್ ಸ್ವಲ್ಪ ಗ್ಲಿಸರಿನ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಹಚ್ಚೋದ್ರಿಂದ ಡಾರ್ಕ್ ಸರ್ಕಲ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಅಂಡ್ ಟೋನರ್ ನ ನೀವು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ನೀವು ರೋಸ್ ವಾಟರ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಅದು ಕಾಸ್ಟ್ಲಿ ಇರ್ಲಿ, ಕಮ್ಮಿ ರೇಟ್ ಇಂದ ಇರ್ಲಿ, ಹೇಗೆ ಇರ್ಲಿ, ರೋಸ್ ವಾಟರ್ ಆಗಲಿ ಇಲ್ಲ ಒಂದು ಟೋನರ್ ನ ಬೈ ಮಾಡಿ. ಅದರಿಂದ ಕೂಡ ನಿಮಗೆ ಸ್ಕಿನ್ ಒಂದ್ ಸ್ವಲ್ಪ ಫ್ರೆಶ್ನೆಸ್ ತರ ಕಾಣುತ್ತೆ. ಸೊ ಅಂಡ್ ಈ ಟೈಮ್ ಅಲ್ಲಿ ಕೂಡ ನಮಗೆ ರ್ಯಾಷಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಾವು ಸ್ನಾನ ಮಾಡಿದ ತಕ್ಷಣನೇ ನಮ್ಮ
ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಮ ಪಾದಗಳನ್ನ ನೀಟಾಗಿ ಒದ್ದೆ ಇಲ್ದಲೇ ಇರೋ ಹಾಗೆ ನೋಡ್ಕೋಬೇಕು. ಯಾಕಂದ್ರೆ ಅಲ್ಲಾಂದ್ರೆ ತುಂಬಾ ಬೇಗ ಫಂಗಸ್ ಅಂಡ್ ಬ್ಯಾಕ್ಟೀರಿಯಾಸ್ ನಮ್ಮ ಪಾದಗಳಿಗೆ ತುಂಬಾ ಬೇಗನೆ ಅಟ್ಯಾಕ್ ಆಗುತ್ತೆ. ಒಂದು ವಿತಿನ್ ಒಂದು 30 ಮಿನಿಟ್ಸ್ ಅಲ್ಲೇ ಅದನ್ನೆಲ್ಲ ನೀಟಾಗಿ ಡ್ರೈ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಂಡ್ ಕ್ರೀಮ್, ಬಾಡಿ ಲೋಷನ್ ಇದೆಲ್ಲ ನೀಟಾಗಿ ಅಪ್ಲೈ ಮಾಡೋದ್ರಿಂದ ಹೆಲ್ದಿಯಾಗಿ ಸ್ಕಿನ್ ಶೈನಿಯಾಗಿ ಕೂಡ ಇರುತ್ತೆ. ಅಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.